ಎಲ್ರಿಗೂ ನಮಸ್ಕಾರ. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಶುರುನಲ್ಲಿ ಶಿವರಾಮೇಗೌಡ ವಿದ್ಯಾ ಹೋಟೆಲ್ ಮುಂದೆ ನಿಂತಿರೋದನ್ನ ನೋಡಿ ಕಾರ್ ನಿಲ್ಲಿಸ್ತಾನೆ. ಸ್ವಲ್ಪ ತಲೆನೋಯ್ತಾ ಇದೆ, ಕಾಫಿ ಕುಡ್ಕೊಂಬರೋಣ ಅಂತ ಹೇಳಿ. ಇನ್ನು ವಿದ್ಯಾ, ಅಯ್ಯೋ ಇದು ಮಾವನ ಗಾಡಿ ಅಲ್ವಾ, ನನಗೆ ಗೊತ್ತೇ ಆಗಲಿಲ್ವಲ್ಲ, ಏನು ಮಾಡೋದು ಇವಾಗ, ಅವ್ರು ಬೇರೆ ಈ ಕಡೆನೇ ಬರ್ತಾ ಇರಂಗಿದ್ದಾರೆ ಅಂತ ಹೇಳಿ ಒಂದೇ ಸಮ ಹೋಟೆಲ್ ಒಳಗಡೆ ಓಡೋಗ್ತಿದ್ದಾಳೆ. ಇನ್ನು ಹೋಟೆಲ್ ಓನರು ವಿದ್ಯಾ ಓಡಿ ಬರ್ತಾ ಇರೋದನ್ನ ನೋಡ್ಬಿಟ್ಟು, ಯಾಕವ್ವ ಹಿಂಗೆ ಓಡಿ ಬರ್ತಿದ್ಯಾ ಅಂತ. ಅಷ್ಟರಲ್ಲಿ ಮಂತ್ರಿ ಶಿವರಾಮೇಗೌಡರು ಬರ್ತಿದ್ದಾರೆ ಅಲ್ವಾ ಅಂತ ಹೇಳಿ ನೋಡ್ತಾನೆ. ಆಮೇಲೆ ವಿದ್ಯನ ಹತ್ರ ಕೇಳ್ತಾನೆ, ಅವರು ನಿಮ್ಮ ಮಾವ ಅಲ್ವಾ ಅಂತ ಹೇಳಿ, ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳಿ ಹೋಟೆಲ್ ಓನರ್ ಹತ್ರ ವಿದ್ಯಾ ಕೇಳ್ತಾಳೆ. ಅದು ಗೊತ್ತಾಯಿತು ಹೇಗೋ ಅಂತ ಹೇಳಿ ಹೇಳ್ತಾನೆ. ಇನ್ನು ಯಾಕೆ ಹಿಂಗೆ ಓಡಿ ಬರ್ತಾ ಇದೆಯಾ ಅಂತ ಹೇಳಿ ಕೇಳಿದಾಗ ವಿದ್ಯಾ, ನಾನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರೋದು ನನ್ನ ಮಾವಂಗೆ ಗೊತ್ತಿಲ್ಲ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಅವಾಗ ಓನರು, ಇದು ಯಾಕವ ಹಿಂಗೆ ಹೇಳ್ತಿದ್ಯಾ, ಇವಾಗ ಹಿಂಗೆ ಹೇಳ್ತಿದ್ಯಲ್ಲ ನೀನು, ಸರಿ ಅವರು ನಿನ್ನ ನೋಡಿಬಿಟ್ರೆ ಕಷ್ಟ ಆಗುತ್ತೆ, ಅವ್ರಿಗೆ ಕಾಣದೇ ಇರಂಗೆ ಹೋಗಿ ಔತ್ಕೋ ಅಂತ ಹೇಳಿ ಒಳಗಡೆಗೆ ವಿದ್ಯನ್ನ ಕಳಿಸ್ಬಿಡ್ತಾನೆ. ಇನ್ನು ಶಿವರಾಮೇಗೌಡ ಬಂದು ಕೂತ್ಕೊತಾನೆ. ಏನು ಬೇಕು ಅಂತ ಹೇಳಿ ಕೇಳಿದಕ್ಕೆ ಕಾಫಿ ಕೊಡಿ ಅಂತ ಹೇಳಿ ಹೇಳ್ತಾರೆ ಶಿವರಾಮೇಗೌಡ. ಇನ್ನು ಕಾಫಿ ತಗೊಬನ್ನಿ ಅಂತ ಹೇಳಿ ಹೋಟ್ಲು ಓನರ್ ಹೇಳ್ತಾನೆ. ಕಾಫಿ ತಗೊಂಡು ಒಬ್ಬ ಬಾಯ್ ಬರ್ತಾನೆ. ಆದರೆ ಶಿವರಾಮೇಗೌಡ ಕಾಫಿನ ಆ ಹೆಣ್ಮಗಿ ಕೈಲಿ ಕೊಟ್ಟು ಕಳಿಸಿ ಅಂತ ಹೇಳಿ ಹೇಳ್ತಾನೆ, ಅಂದರೆ ವಿದ್ಯನ್ ಕೈ. ಅವಾಗ ಪಾತ್ರೆ ತೊಳಿತಿದ್ಲಲ್ಲ ಆ ಹೆಂಗಸು ಬಂದು ಕೊಡ್ತಾಳೆ ಕಾಫಿನ. ಅವಾಗ ಶಿವರಾಮೇಗೌಡ, ಇವರಲ್ಲ ಆಚೆ ಕಡೆ ನಿಂತ್ಕೊಂಡು ಬಾವುಟ ಬೀಸ್ತಾ ಇದ್ರಲ್ಲ ಆ ಹೆಣ್ಮಗಿ ಕೈಲಿ ಕಾಫಿನ ತರಿಸಿ ಅಂತ ಹೇಳಿ ಶಿವರಾಮೇಗೌಡ ಹೋಟೆಲ್ ಓನರ್ಗೆ ಹೇಳಿದಕ್ಕೆ, ಹೋಟೆಲ್ ಓನರು ಅದು ಸಾಹೇಬ್ರೆ ಅಂತ ಹೇಳಿ ಹೇಳಿದಕ್ಕೆ, ಕರ್ಸಪ್ಪ ಅವ್ರನ್ನ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಕರೆಸ್ತೀನಿ ಅಂತ ಹೇಳಿ ಕರೀತಾರೆ. ಆವಾಗ ವಿದ್ಯಾ ಕಾಫಿ ತಗೊಂಡು ಬರ್ತಾಳೆ. ಅಷ್ಟರಲ್ಲಿ ಒಂದು ಪಿ ಎ ಎಲ್ಲ ಇದ್ರಲ್ಲ ಅವರು ವಿದ್ಯಾ ಮೇಡಮು ಅಂತ ಹೇಳಿ ಹೇಳ್ಬಿಡ್ತಾನೆ. ಶಾಸಕರು ಎಲ್ಲರೂ ಸಹ ವಿದ್ಯನ್ನ ನೋಡ್ತಾನೆ ಇದ್ದಾರೆ. ಇನ್ನು ಶಾಸಕರು ಮಾತಾಡ್ಕೊತಾರೆ, ಏನ್ಲ ಇದು ಗೌಡ್ರ ಮನೆ ಸೊಸೆ ಈ ಥರ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಆವಾಗ ಇನ್ನೊಬ್ಬ ಶಾಸಕ ಹೇಳ್ತಾರೆ, ಅವ್ರ ಗಂಡ ಹೆಂಡತಿ ಮಧ್ಯ ವ್ಯತ್ಯಾಸ ಆಗಿ ಅವರು ಡಿವೋರ್ಸ್ ಹಾಕಿದಾರಲ್ಲ, ಅದರಿಂದ ಈ ಥರ ಕೆಲಸ ಮಾಡೋಕ್ಕೆ ಬಂದಿರಬೇಕು ಅಂತ ಹೇಳಿ ಇಬ್ಬರು ಮಾತಾಡ್ಕೊತಾರೆ. ಇನ್ನು ವಿದ್ಯಾ ಕಾಫಿನ ಎತ್ತು ಶಿವರಾಮೇಗೌಡನಿಗೆ ಕೊಡ್ತಿದ್ದಾಳೆ. ಕೈಯೆಲ್ಲ ನಡ್ಕ ಬರ್ತಾ ಇದ್ದ. ಇನ್ನು ಶಿವರಾಮೇಗೌಡನಿಗೆ ಅವಮಾನ ತಡ್ಕೊಳಕ್ಕಾಗ್ತಾ ಇಲ್ಲ. ಎಲ್ಲರೂ ಒಂದೊಂದು ಥರ ಮಾತಾಡ್ಕೊಳ್ತಿರೋದನ್ನ ಕೇಳಿಸ್ಕೊಂಡು, ಇನ್ನು ನಾನು ಕಾಫಿ ಬೇಡ, ಎಲ್ಲರೂ ಬೇಕಾಗಿರೋರು ಕುಡಿಲಿ, ಬಿಲ್ ಪೇ ಮಾಡಿಬಿಟ್ಟು ಬನ್ನಿ, ನಾನು ಕಾರಲ್ಲಿ ಇರ್ತೀನಿ ಅಂತ ಹೇಳಿ ಶಿವರಾಮೇಗೌಡ ಎದ್ದು ಹೊರಡ್ತಾ ಇದ್ದಾನೆ. ಇನ್ನು ಅವರು ಶಿವರಾಮೇಗೌಡ ಎದ್ದೋದ್ಮೇಲೆ ಹೋಟೆಲ್ ಓನರು ಫುಲ್ ಗಾಬರಿ ಆಗಿಬಿಟ್ಟಿದ್ದಾರೆ. ಹೋಯ್ತು ಸರ್ವನಾಶ ಆಗೋಯ್ತು, ನನ್ನ ಹೋಟೆಲ್ಲು ಮುಚ್ಚೋ ಸ್ಥಿತಿಗೆ ಬಂದ್ಬಿಡ್ತು, ನೀನು ಬೇರೆ ಅವರು ಹೋಟೆಲ್ ಕೆಲಸ ಮಾಡ್ತಾ ಇರೋದು ಗೊತ್ತಿಲ್ಲ ಅಂತ ಬೇರೆ ಹೇಳ್ತಾ ಇದೆಯಾ, ಅವ್ರಿಗೆ ನೋಡ್ಬಿಟ್ರು ಬೇರೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳಿ ವಿದ್ಯೆ ಮೇಲೆ ಫುಲ್ ಕೂಗಾಡ್ತಿದ್ದಾನೆ. ಅವಾಗ ವಿದ್ಯಾ, ಹಂಗೆಲ್ಲ ನಾನು ಆಗಕ್ಕೆ ಬಿಡಲ್ಲ, ಸುಮ್ಕೆ ಇರಿ ಅಣ್ಣ ಅಂತ ಹೇಳಿ ಹೇಳ್ತಾಳೆ ವಿದ್ಯಾ. ಇನ್ನು ಹೋಟೆಲ್ ಓನರು, ನಾನು ಹಿಂಗೆ ಹೇಳ್ತೀನಿ ಅಂತ ಹೇಳಿ ತಿಳ್ಕೊಬೇಡ, ನಿನಗೆ ಇಷ್ಟು ದಿನದ ಏನೇನು ಸಂಬಳ ಇದೆ ಎಲ್ಲ ಕೊಟ್ಬಿಡ್ತೀನಿ, ನಾಳೆಯಿಂದ ಹೋಟ್ಲಿಗೆ ಬರಬೇಡ ನೀನು ಅಂತ ಹೇಳಿ ವಿದ್ಯಾ ಹತ್ರ ಹೇಳಿದರೆ, ವಿದ್ಯಾ, ಇಲ್ಲ ಅಣ್ಣ ಹಂಗೆಲ್ಲ ಹೇಳ್ಬಿಡಿ, ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ನಾನು ನೋಡ್ಕೊತೀನಿ ಅಂತ. ಆದರೂ ಸಹ ಅವನು ಕೈ ಮುಗಿದು ಕೇಳ್ಕೊತಾನೆ, ನೀನು ನಾಳೆಯಿಂದ ಬರಬೇಡ ಕಣವ ದಯವಿಟ್ಟು ಅಂತ ಹೇಳಿ. ಇನ್ನು ಹೊರಡು ಅಂತ ಹೇಳಿ ವಿದ್ಯನ್ನ ಕಳಿಸ್ಬಿಡ್ತಾನೆ. ವಿದ್ಯೆ ಹತ್ಕೊಂಡು ಹೋಗ್ತಿದ್ದಾಳೆ. ಇನ್ನು ಮನೇಲೆಲ್ಲ ಕಾಯ್ತಾ ಕೂತಿದ್ದಾರೆ. ಅಜ್ಜಮ್ಮ ಯಾಕೆ ಇನ್ನೂ ಬಂದೇ ಇಲ್ಲ ಶಿವರಾಮ ಅಂತ ಹೇಳಿ ಮೋಹನನ ಹತ್ರ ಕೇಳಿದ್ದಕ್ಕೆ, ಮಧ್ಯಾಹ್ನ ಎಲ್ಲೋ ಫಂಕ್ಷನ್ಗೆ ಅಂತ ಹೋಗಿದ್ರು, ಬರ್ತಾರೆ ಇನ್ನೇನೋ ಅಂತ ಹೇಳಿ ಕಾಯ್ತಾ ಕೂತಿದ್ದಾರೆ. ಅಷ್ಟರಲ್ಲಿ ಶಿವರಾಮೇಗೌಡ ಕೋಪದಲ್ಲಿ ಬಂದು ಕೂತ್ಕೊತಾನೆ ಮನೇಲಿ. ಇನ್ನು ಅಜ್ಜಮ್ಮ ಏನಾಯ್ತಲ್ಲ, ಯಾಕೆ ಹಿಂಗೆ ಕೋಪದಲ್ಲಿ ಕೂತಿದ್ಯಾ ಅಂತ ಶಿವರಾಮನ ಹತ್ರ ಕೇಳಿದ್ರು. ಶಿವರಾಮ ಏನು ಉಸಿರು ಬಿಡಲ್ಲ. ಅವಾಗ ಗೋವಿಂದ, ಏನು ಎತ್ತ ಅಂತ ಗೊತ್ತಾಗುತ್ತೆ, ನಿನ್ನ ಮುದ್ದಿನ ಮೊಮ್ಮಗಳನ್ನ ಕರಿ ಅಂತ ಹೇಳಿ ಹೇಳ್ತಾನೆ. ಇನ್ನು ಅಜ್ಜಮ್ಮ ವಿದ್ಯೆನ ಫೋನ್ ಮಾಡಿಬಿಟ್ಟು ಎಲ್ಲೇ ಇದ್ದೆ ಅಂತ ಹೇಳಿ ಕೇಳ್ತಾಳೆ. ಈಗ ತಾನೇ ಅಟ್ಟಿಗೆ ಬಂದೆ ಅಂತ ಹೇಳಿ ಹೇಳಿದ್ದಕ್ಕೆ, ಸರಿ ನೀನು ಮನೆಗೆ ಬಾ ಇವಾಗ ಅಂತ ಹೇಳಿ ಹೇಳ್ತಾಳೆ ಅಜ್ಜಮ್ಮ. ಇನ್ನು ಶಿವರಾಮೇಗೌಡ ಫುಲ್ ಮುಖ ಎಲ್ಲ ಕೆಂಡದ ಥರ ಮಾಡ್ಕೊಂಡಿದ್ದಾನೆ. ಅದಾದಮೇಲೆ ಅಮ್ಮಮ್ಮ ಬರೋಕ್ಕೆ ಹೇಳಿದ್ರಲ್ಲ ಏನು ಅಂತ ಹೇಳಿ ವಿದ್ಯಾ ಕೇಳ್ತಾಳೆ. ಅವಾಗ ಎಲ್ಲಿಂದ ಬರ್ತಾ ಇದ್ದಾಳು ಕೇಳಮ್ಮ ಅಂತ ಹೇಳಿ ಹೇಳ್ತಾನೆ. ಅವಾಗ ವಿದ್ಯಾ, ನಾನು ಹೋಟೆಲ್ ಕೆಲಸನ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ಉತ್ತರ ಕೊಡ್ತಾಳೆ. ಅವಾಗ ಅಜ್ಜಮ್ಮ, ಯಾಕೆ ನಿನಗೆ ಬುದ್ಧಿ ಇಲ್ವೇನೆ, ಏನು ಮಾತಾಡ್ತಿದ್ಯಾ ಅಂತ ಹೇಳಿ ಬೈತಾಳೆ. ಅದಾದಮೇಲೆ ಶಿವರಾಮೇಗೌಡನ ಸೊಸೆ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಜಾಹೀರಾತು ಆಗ್ಬಿಟ್ಟೈತೆ ಅಂತ ಹೇಳಿ ಕೋಪದಲ್ಲಿ ಹೇಳ್ತಿದ್ದಾನೆ. ಇನ್ನು ಅಜ್ಜಮ್ಮ, ಇದೇನು ಗತಿ ಮಾಡ್ಕೊಬಿಟ್ಲಿ ಇವಳು, ಈ ಥರ ಗೊತ್ತಾಗಂಗೆ ಮಾಡ್ಕೊಬಿಟ್ಟವಳಲ್ಲ ಅಂತ ಹೇಳಿ ತಲೆ ಮೇಲೆ ಕೈಟ್ಕೊಂಡು ಕೂತ್ಕೊತಾಳೆ. ಶಿವರಾಮೇಗೌಡ ಕೇಳ್ತಾನೆ, ಇವಳು ಕೆಲ್ಸಕ್ಕೆ ಹೋಗ್ತಿರೋ ವಿಷಯ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ವೇ ಅಂತ ಹೇಳಿ ಕೋಪದಲ್ಲಿ ಎಲ್ಲರಿಗೂ ಹವಾಸ್ ಆಗ್ತಿದ್ದಾನೆ. ಅವಾಗ ಅಜ್ಜಮ್ಮ, ನನಗೆ ಗೊತ್ತಿತ್ತು ಶಿವರಾಮ ಅಂತ ಹೇಳಿ ಭಯದಲ್ಲಿ ಹೇಳ್ತಾಳೆ. ಅದಾದಮೇಲೆ ಈಶ್ವರಿ, ಚಿತ್ರ, ಸಾವಿತ್ರಿ, ವಿನಂತಿ ಎಲ್ಲರೂ ಸಹ ನಮಗೂ ಗೊತ್ತು ಅಂತ ಹೇಳಿ ಕೈ ಎತ್ತಾರೆ. ಆವಾಗ ಈಶ್ವರಿ ಹೇಳ್ತಾಳೆ, ಕೋರ್ಟಲ್ಲಿ ಕೇಸ್ ನಡೀತಿದ್ರು, ನಮ್ಮ ಸೊಸೆನೇ, ನೀನು ಅಂಥ ಕೆಲಸ ಇಲ್ಲ ಮಾಡಬೇಡ, ನಮ್ಮ ಸೊಸೆನೇ ಅಲ್ವಾ ಇನ್ನು ಅಂತ ಹೇಳಿ ಗಿಣಿಗೆ ಹೇಳ್ದಂಗೆ ಹೇಳಿದ್ರು ಮಾವ. ಆದರೂ ಸಹ ಅವಳು ಕೆಲ್ಸಕ್ಕೆ ಹೋದ್ಲು.
ಇನ್ನು ಚಿತ್ರನು ನಮ್ಮದೆಲ್ಲ ಎಲ್ಲಿ ಕೇಳ್ತಾಳೆ ಮಾವ ಇವಳು ಅಂತ ಹೇಳ್ತಾಳೆ. ಇನ್ನು ಭದ್ರಾ ಮಾವ ಡೈವರ್ಸ್ ಕೊಡ್ತಾ ಇದ್ದಾನೆ ಅಂತಾನೆ ನಮ್ಮ ಮರ್ವಾದಿ ತೆಗಿಯೋಕ್ಕೆ ನಿಂತವಳು ಮಾವ ಇವಳು ಅಂತ ಹೇಳಿ ವಿನಂತಿ ಸಹ ಹೇಳ್ತಾಳೆ. ಹೀಗೆ ಎಲ್ಲರೂ ಒಂದೊಂದು ಮಾತನ್ನ ಹೇಳ್ತಾ ಇದ್ದಾರೆ. ಸಾವಿತ್ರಿ ರೇ ಈಗ ಯಾಕೆ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿದ್ಯಾ, ಈಗ ಮಾತಾಡೆ, ಅವತ್ತು ನಾವು ಕೇಳಿದ್ದಕ್ಕೆ ಹೆಣ್ಮಕ್ಳು ಅಂದರೆ ಮನೆ ಮೂಲೆಯಲ್ಲಿ ಕೂತ್ಕೋಬೇಕಾ, ಅವ್ರಿಗೂ ಎಲ್ಲ ಅಧಿಕಾರ ಹಕ್ಕು ಇದೆ, ದುಡಿಯೋ ಶಕ್ತಿ ಇದೆ ಅಂತ ಎಲ್ಲ ಭಾಷಣ ಬಿಗ್ದಲ್ಲ, ಈಗ ಮಾತಾಡೆ ಅಂತ ಹೇಳಿ ಸಾವಿತ್ರಿ ಹೇಳ್ತಾಳೆ. ವಿದ್ಯಾ ಈಗ ಈಶ್ವರಿಗೆ ಕೇಳಿದ್ದಕ್ಕೆ ಉತ್ತರ ಕೊಡ್ತಾ ಇದ್ದಾಳೆ. ನಾನೇನು ಮೋಸ ಮಾಡಿದ್ದೀನ, ಯಾರಿಗಾದ್ರೂ ವಂಚನೆ ಮಾಡಿದ್ದೀನ, ಕಳ್ತನ ಮಾಡಿದ್ದೀನ, ಯಾರಿಗಾದ್ರೂ ಅನ್ಯಾಯ ಮಾಡಿದ್ದೀನ, ಇಲ್ಲ ತಾನೇ, ನನ್ನ ಕಾಲ ಮೇಲೆ ಕಾಲು ನಿಂತ್ಕೊಳ್ಳೋಕ್ಕೋಸ್ಕರ ನಾನು ನನ್ನ ಊಟ ತಿನ್ನೋಕ್ಕೋಸ್ಕರ ನಾನು ದುಡಿತಾ ಇದ್ದೀನಿ ಅಂತ ಹೇಳ್ತಾಳೆ. ನಾನು ನನ್ನ ಸ್ವಾಭಿಮಾನದಿಂದ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಾವಿತ್ರಮ್ಮ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಅದಕ್ಕೇ ಈಶ್ವರಿ ನೀನು ಶಿವರಾಮೇಗೌಡನ ಸೊಸೆ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿ ಗೊತ್ತಾದರೆ ಜನಗಳ ಮುಂದೆ ಶಿವರಾಮೇಗೌಡನ ಮರ್ಯಾದೆ ಏನಾಗಬೇಕು ಅಂತ ಗೊತ್ತಿಲ್ವೇನೆ ನಿನಗೆ ಅಂತ ಹೇಳಿ ಈಶ್ವರಿ ಬೈತಿದ್ದಾಳೆ. ಹೌದು, ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀನಿ ನಾನು, ಅಂತ ಕೀಳು ಕೆಲಸ ಏನು ಮಾಡ್ತಾ ಇಲ್ವಲ್ಲ, ನಾನು ಇಷ್ಟು ದಿನ ಕೆಲಸ ಮಾಡಿದ್ರು ನಾನು ಈ ಅಟ್ಟಿ ಸೊಸೆ ಶಿವರಾಮೇಗೌಡನ ಸೊಸೆ ಅಂತ ಯಾವತ್ತು ಯಾರ ಕೈಲೂ ಹೇಳ್ಕೊಂಡಿಲ್ಲ ಅಂತ. ಅದಕ್ಕೆ ಸಾವಿತ್ರಿ ಕೇಳ್ತಾಳೆ, ಅದಕ್ಕೆ ಅಂತ ಕೆಲಸ ಮಾಡಬೇಕಾಗಿತ್ತಾ ಅಂತ. ಹೌದು, ಅದು ಒಳ್ಳೆ ಕೆಲಸ ಅಲ್ವಾ, ಕೀಳು ಕೆಲಸನ ಅದು ಅಂತ ಹೇಳಿ ವಿದ್ಯಾ ಮತ್ತೆ ಸವಾಲ ಕೇಳ್ತಿದ್ದಾಳೆ, ಪ್ರಶ್ನೆ ಕೇಳ್ತಿದ್ದಾಳೆ. ನಾನು ಯಾವತ್ತೂ ಮಾವಯ್ಯಂಗೆ ಹೆಸರಿಗೆ ಕಳಂಕ ತರೋ ಕೆಲಸ ಆಗಲಿ ಮಾಡಿಲ್ಲ, ನಾನು ಮಾಡೋದು ಇಲ್ಲ. ಹೋಟೆಲ್ ಕೆಲಸ ಮಾಡೋದು ಕೀಳು ಕೆಲಸ ಅಲ್ಲ, ಸ್ವಾಭಿಮಾನದಿಂದ ಮಾಡಿದ್ರೆ ಅದು ಒಳ್ಳೆ ಕೆಲಸನ ಆಗುತ್ತೆ. ಮಾಡೋ ಕೆಲಸದಲ್ಲಿ ಯಾವುದು ಮೇಲು ಕೀಳು ಅಂತ ಯಾವುದು ಸಹ ಇಲ್ಲ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಇನ್ನು ಈಶ್ವರಿ ಕೇಳ್ತಾಳೆ, ಮಾವಯ್ಯನ ಮುಂದೆನೇ ನಿಂತ್ಕೊಂಡು ಹೆಂಗೆ ಮಾತಾಡ್ತಿದ್ಯಾ ಸೊಕ್ಕಿಂದ ಅಂತ ಹೇಳಿ. ಅದಕ್ಕೇನೆ ವಿದ್ಯಾ, ನನ್ನ ಅಗತ್ಯತೆ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು ಚಿಕ್ಕತ್ತೆ, ನನ್ನ ಅಗತ್ಯತೆ ಇರೋದಕ್ಕೆ ನಾನು ಕೆಲಸ ಮಾಡ್ತಿರೋದು ಅಂತ ಹೇಳಿದ್ದಕ್ಕೆ ಗೋವಿಂದ ಅಂತ ಅಗತ್ಯತೆ ಏನಿದೆ ಅಂತ ಹೇಳಿ ಕೇಳಿದ್ದಕ್ಕೆ ಅಜ್ಜಮ್ಮ ಇದೇ ಅಗತ್ಯ ಇದೆ ಅಂತ ಹೇಳ್ತಾಳೆ. ಈ ಅಗತ್ಯತೆ ಇರೋದಕ್ಕೆ ಅವಳು ಕೆಲಸ ಮಾಡ್ತಾ ಇರೋದು, ಅವಳು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾಳೆ, ಅವಳ ಖರ್ಚನ್ನ ಅವಳೇ ಮಾಡ್ಕೊತಾ ಇದ್ದಾಳೆ ಅಂತ ಹೇಳಿದ ಮೇಲೆ ದುಡ್ಡು ಕಾಸಿನ ಅವಶ್ಯಕತೆ ಇದೆ ಅಂದಮೇಲೆ ಅವಳು ಕೆಲ್ಸಕ್ಕೆ ಹೋಗಲೇಬೇಕು ತಾನೇ, ಕೊಟ್ಟ ಹೆಣ್ಣು ಕುಲಕ್ಕೆ ಅಂತ ಹೇಳಿದ್ಮೇಲೆ ಅವ್ರದ್ದು ಸಹ ಅವಳು ಹಣನ ತಗೊಳ್ತಾ ಇಲ್ಲ, ಅವ್ರ ಸಹಾಯನೂ ತಗೋತಾ ಇಲ್ಲ, ಸ್ವಾಭಿಮಾನದಿಂದ ಅವಳು ಬದುಕ್ತಾ ಇದ್ದಾಳೆ. ಇವಾಗ ಇನ್ನು 6 ತಿಂಗಳು ಅವಳು ಇದೇ ಮನೇಲಿ ಇರಬೇಕು ಅಂತ ಹೇಳಿದಕ್ಕೆ ನಮ್ಮ ಹತ್ರನೂ ಅವಳು ದುಡ್ಡು ಕೇಳ್ದೇನೆ ಅವಳು ಇರೋ ಮನೆಗೆ 6 ತಿಂಗಳಿಗೆ ತಿಂಗಳು ಬಾಡಿಗೆ ಕಟ್ತಾವಳೆ, ಎಲ್ಲದಕ್ಕೂ ಖರ್ಚು ಕೊಡ್ತಾವಳೆ, ಅವಳು ಊಟದ ಖರ್ಚನ್ನು ಸಹ ಅವಳೇ ನೋಡ್ಕೊತಾವಳೆ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ಅವಳ ಖರ್ಚನ್ನ ಅವಳೇ ಮಾಡ್ಕೊತ ಇದ್ದಾಳೆ ಅಂತ ಹೇಳಿ ಗೊತ್ತಿದ್ಯಾ ಮಗನೇ ಅಂತ ಹೇಳಿ ಶಿವರಾಮೇಗೌಡನ ಹತ್ರ ಅಜ್ಜಿ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಸಾವಿತ್ರಿ ಹಾಗಂತ ಅಣ್ಣನ ಮರ್ಯಾದಿನ ಹೋಗಂಗೆ ಮಾಡಿದ್ದಕ್ಕೆ ಸರಿನಾ ಇದು ಅಂತ ಹೇಳಿ ಕೇಳ್ತಾಳೆ. ಅವಾಗ ಅಜ್ಜಮ್ಮ ಏನೇ ಮರ್ಯಾದೆ ತೆಗೆದಿದ್ದಾಳೆ, ನಿಮ್ಮಂಗೆ ಮನೆ ಹರಾಜಾಕೋ ಕೆಲಸ ಏನಾದರೂ ಅವಳು ಮಾಡಿದಾಳಾ? ಅವಳು ಬದುಕ್ತಾ ಇರೋದು, ನೀರು ಕುಡಿತಾ ಇರೋದು, ಲೈಟ್ ಉಪಯೋಗಿಸ್ತಾ ಇರೋದು, ಊಟ ಮಾಡ್ತಾ ಇರೋದು ಎಲ್ಲದೂ ಅವಳು ಸ್ವಂತ ಖರ್ಚಿಂದ ಖರ್ಚು ಮಾಡ್ತಿದ್ದಾಳೆ, ದುಡಿಮೆಯಿಂದ ಖರ್ಚು ಮಾಡ್ತಿದ್ದಾಳೆ, ಇದೆಲ್ಲ ನಿಮಗೆ ಗೊತ್ತಿದೆಯಾ ಅಂತ ಹೇಳಿ ಅಜ್ಜಮ್ಮ ಎಲ್ರಿಗೂ ಸಹ ಹೇಳ್ತಾಳೆ. ಹಗಲು ರಾತ್ರಿ ಅವಳು ಓದ್ಕೊಂಡು ಕೆಲಸ ಮಾಡಿಕೊಂಡು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾಳಲ್ಲ, ಅವಳನ್ನ ನೋಡ್ರಿ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ಅದಕ್ಕೆ ಗೋವಿಂದ ಇಷ್ಟೆಲ್ಲ ಅವಳು ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ಅವಳು ಬಾಯ್ಬಿಟ್ಟು ಹೇಳಿದ್ರೆ ತಾನೇ ಗೊತ್ತಾಗೋದು ಅಂತ ಹೇಳ್ತಾಳೆ. ಅವಾಗ ವಿದ್ಯಾ ಯಾರ ಕೈಲಿ ಹೇಳ್ಕೊಳ್ಳಿ ಚಿಕ್ಕ ಮಾವ ಅಂತ ಹೇಳಿ ಕೇಳ್ತಿದ್ದಾಳೆ. ಜೀವನ ನಡ್ಸೋಕ್ಕೆ ಕಷ್ಟ ಅಂತ ಹೀರೋ ನಮ್ಮ ಹೆತ್ತವ್ರನ್ನ ಹೇಳ್ಕೊಳ್ಳ, ಇಲ್ಲ ಅಂದರೆ ಹೊಟ್ಟೆಲಿರೋ ಮಗುಗೆ ತಂದೆನೇ ನಾನಲ್ಲ ಅಂತ ಒಪ್ಕೊಂಡಿಲ್ದಿರೋನ ಹತ್ರ ಹೇಳ್ಕೊಳ್ಳ ಅಂತ ವಿದ್ಯೆ ಹೇಳ್ತಿದ್ದಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.